ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಮನೋಜ ದೇವಿಕಾ ಮನೆಗೆ ಬರ್ತಾನೆ. ಅಲ್ಲಿ ಕನಗ ಡ್ಯಾನ್ಸ್ ಮಾಡ್ತಿರ್ತಾಳೆ. ಏ ಹಸ್ಬೆಂಡ್, ನನ್ನ ಜೊತೆ ಡ್ಯಾನ್ಸ್ ಮಾಡ್ಬಾ ಅಂತ ಕನಗ ಮನೋಜ್ ಕೈ ಹಿಡಿದು ಎಳಿತಾಳೆ. ಏನು ಡ್ಯಾನ್ಸಾ ಅಂತ ಮನೋಜ ಕೇಳ್ತಾನೆ. ನಾನು ಎಲ್ಲರೂ ಕೇಳಿದೆ, ಯಾರು ನನ್ನ ಜೊತೆ ಡ್ಯಾನ್ಸ್ ಆಡೋಕೆ ಬರಲೇ ಇಲ್ಲ, ನಾವಿಬ್ರು ಸೇರಿ ಡ್ಯಾನ್ಸ್ ಮಾಡೋಣ ಬಾ ಅಂತ ಕೈ ಹಿಡಿದು ಎಳಿತಾ ಇರ್ತಾಳೆ. ಇಲ್ಲ ಅದೆಲ್ಲ ಬೇಡ ಅಂತ ಮನೋಜ ಹೇಳ್ತಿರೋವಾಗ, ನನಗೆ ಬೇಕು ಡ್ಯಾನ್ಸ್ ಆಡೋಣ ಬಾ ಅಂತ ಹೇಳ್ತಾ ಇರ್ತಾಳೆ. ಕನಗ ಈಗ ಬೇಡ, ಇನ್ನೊಂದು ದಿನ ಆಡೋಣ ಅಂತಾನೆ. ಸರಿ, ಆದರೆ ಈಗಲೂ ಕೂಡ ಡ್ಯಾನ್ಸ್ ಮಾಡಬೇಕು, ನಾನು ನಿನ್ನ ಜೊತೆನೇ ಡ್ಯಾನ್ಸ್ ಮಾಡಬೇಕು ಬನ್ನಿ ಅಂತ ಎಳಿತಿರ್ತಾಳೆ. ಅಯ್ಯಯ್ಯೋ, ಎಲ್ಲೆಲ್ಲ ಬಂದು ಸಿಕ್ಕಾಕೊಂಡ್ಬಿಟ್ನಲ್ಲ, ಈಗ ಮಾಡೋಣ, ನೀನು ಡ್ಯಾನ್ಸ್ ಮಾಡು, ನಾನು ಕೂತ್ಕೊಂಡು ನೋಡ್ತೀನಿ ಅಂತಾನೆ ಮನೋಜ. ಆಗ ಕನಗ ಅವನನ್ನ 2 ಬಿಸಾಕ್ತಾಳೆ. ಡ್ಯಾನ್ಸ್ ಆಡಬೇಕು ಅಂತ ಹೇಳ್ತಿದ್ದೀನಲ್ಲ, ಆಡು ಅಂತಾಳೆ. ಮನೋಜ ಸುತ್ತಮುತ್ತ ನೋಡಿ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾನೆ. ಕನಗ ಜಂಪ್ ಮಾಡಿ ಮನೋಜನ ಕೈ ಹಿಡ್ಕೊಂಡು ಎಳ್ದು ಮನೋಜನ ಸುಸ್ತು ಮಾಡಿಬಿಡ್ತಾಳೆ. ಆಗ ಅಲ್ಲಿಗೆ ದೇವಿಕಾ ಬರ್ತಾರೆ. ದೇವಿಕಾ ಮನೋಜ್ ಕೈಲಿ ಡ್ಯಾನ್ಸ್ ಮಾಡಿಸ್ತಿರೋದನ್ನ ನೋಡಿ ಖುಷಿ ಪಡ್ತಾರೆ. ಬನ್ನಿ ಹೇಳಿ ಅಂದರೆ ಮೊದಲೇ ಬಂದ್ಬಿಟ್ಟಿದ್ರ ಅಂತ ಕೇಳ್ತಾಳೆ. ಯಾಕೆ ನಿಲ್ಲಿಸ್ಬಿಟ್ಟೆ, ಡ್ಯಾನ್ಸ್ ಮಾಡು ಅಂತ ಕನಗ ಹೇಳ್ತಿರೋವಾಗ, ಕನಗ ಸಾಕು, ಅವರು ಟೈರ್ಡ್ ಆಗಿದ್ದಾರೆ ಅಂತ ಹೇಳ್ತಾರೆ. ನೀನು ಟೈರ್ಡ್ ಆಗಿಬಿಟ್ಟಿಯಾ ಅಂತ ಕೇಳ್ತಾಳೆ ಕನಗ. ಹೌದು ಅಂತಾನೆ. ಹಾಗಾದ್ರೆ ಬಾ ಒಳಗೋಗಿ ಮಲ್ಕೊಳ್ಳೋಣ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಏನೋ ಒಳಗ ಅಂತ ಮನೋಜ ಕೇಳ್ತಾನೆ. ನನಗೆ ನಿದ್ದೆ ಬರ್ತಿಲ್ಲ ಆಂಟಿ, ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತಾನೆ ಮನೋಜ. ಕನಗ ಬಿಡು, ಅವ್ರನ್ನ ಹೋಗಿ ಟಿವಿ ಆಫ್ ಮಾಡು ಅಂತ ಹೇಳ್ತಾರೆ. ಅಳಿಯಂದ್ರೆ ಬೆಳಿಗ್ಗೆಯಿಂದ ಡ್ಯಾನ್ಸ್ ಮಾಡ್ತಾನೆ ಇದ್ದಾಳೆ, ನನ್ನನ್ನು ಕರೆದ್ಲು, ನಾನೇ ಡ್ಯಾನ್ಸ್ ಮಾಡೋಕ್ಕಾಗುತ್ತೆ, ಈಗ ನೀವು ಬಂದ್ರಲ್ಲ ನಿಮ್ಮ ಜೊತೆ ಡ್ಯಾನ್ಸ್ ಮಾಡಿದ್ಲು ಅಷ್ಟೇ, ನೋಡಿದ್ರ ಇವಳನ್ನ ಅಂತಿರೋವಾಗ, ಅಮ್ಮ ನಾನು ಹೇಗೆ ಇವ್ರ ಜೊತೆ ಡ್ಯಾನ್ಸ್ ಮಾಡೋದು ಅಂತ ಕೇಳ್ತಾಳೆ. ಕನಗ ಇವ್ರನ್ನ ನೀನು ಹಾಗೇನೆ ಡಿಸ್ಟರ್ಬ್ ಮಾಡ್ತಿದ್ರೆ ಆಮೇಲೆ ಮನೆಗೆ ಬರಲ್ಲ ಅಂತ ಹೇಳ್ತಾಳೆ. ದೇವಿಕಾ ಹಾಗಂತಿರುವಾಗ, ಅಯ್ಯಯ್ಯೋ ಹಾಗೆಲ್ಲ ಮಾಡಲ್ಲ ನಾನು, ಹಸ್ಬೆಂಡ್ ಮನೆಗೆ ಬರಬೇಕು ಅಂತಾಳೆ ಕನಗ. ಸರಿ ಒಳಗೋಗಿ ಸುಮ್ಮನೆ ಕೂತ್ಕೋ ಅಂತ ಹೇಳ್ತಾರೆ ದೇವಿಕಾ. ಸದ್ಯ ಓದ್ಲಲ್ಲ ಅಂತ ಮನೋಜ್ ಅನ್ಕೋತಿರೋವಾಗ ಮತ್ತೆ ವಾಪಸ್ ಬಂದು, ಆಮೇಲೆ ನನ್ನ ಜೊತೆ ಡ್ಯಾನ್ಸ್ ಮಾಡಬೇಕು ಓಕೆನಾ ಅಂತ ಕೇಳ್ತಾಳೆ. ಹ್ಞೂ ಅಂತಾನೆ ಮನೋಜ. ಸಾರಿ ಅಳಿ ಅಂದರೆ ನಾನು ನನ್ನ ಮಗಳು ನಿಮಗೆ ತೊಂದರೆ ಕೊಡ್ತಿದ್ದೀವಿ ಅಂತ ದೇವಿಕಾ ಹೇಳ್ತಾರೆ. ಅದೆಲ್ಲ ಏನೂ ಇಲ್ಲ ಆಂಟಿ, ಕನಗ ಬಗ್ಗೆ ನನಗೆ ಗೊತ್ತಲ್ವಾ ಅಂತಾನೆ ಮನೋಜ. ನೋಡಿದ್ರಾ ನನ್ನ ಮಗಳು ಹೇಗೆ ನಿಮ್ಮ ಜೊತೆ ಮಾತಾಡಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ, ಬನ್ನಿ ಕುತ್ಕೊಳ್ಳಿ ಅಂತಿರೋವಾಗ, ನನ್ನ ಕಥೆನೇ ಇಲ್ಲಿ ಮುಗಿತಾ ಇದೆ ಅಂತ ಮನೋಜ ಹೇಳಕ್ಕೆ ಬರ್ತಾನೆ. ಏನು ಅಳಿ ಅಂದರೆ ಹೀಗೆ ಹೇಳ್ತಿದ್ದೀರಾ, ಏನಾಯಿತು, ದುಡ್ಡು ಕೊಟ್ಟಾಯ್ತಲ್ಲ, ಡೈವರ್ಸ್ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡಿಲ್ವಾ, ಏನಾದರೂ ಪ್ರಾಬ್ಲಮ್ ಮಾಡಿದ್ರಾ ಅಂತ ಕೇಳ್ತಾರೆ ದೇವಿಕಾ. ಅದೆಲ್ಲ ಏನೂ ಇಲ್ಲ ಆಂಟಿ, ದುಡ್ಡು ಕೊಟ್ಟಾದ್ಮೇಲೆ ಡೈವರ್ಸ್ ಪೇಪರ್ ಮೇಲೆ ಸೈನ್ ಮಾಡಾಯಿತು, ನಮ್ಮ ಲಾಯರ್ನ ನಾನು ಮೀಟ್ ಮಾಡಿದ್ದೆ, ಡಿವೋರ್ಸ್ ಮುಗಿಯೋವರೆಗೂ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳಿದ್ರು ಅಂತಾನೆ. ನನ್ನ ಬಗ್ಗೆ ಏನಾದರೂ ತಪ್ಪಾದ ನ್ಯೂಸ್ ಬಂದರೆ, ಬೇರೆ ಇನ್ನೇನಾದರೂ ಪ್ರಾಬ್ಲಮ್ ಬಂದರೆ ಡಿವೋರ್ಸ್ ಇನ್ನೂ ಮುಂದೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಅವನಾಗಂತಿರೋವಾಗ, ಏನು ಹೇಳ್ತಿದ್ದೀರಾ ಅಳಿ ಅಂದರೆ, ನೀವು ಕೇಳಿದಷ್ಟು ದುಡ್ಡು ನಾನು ಈಗಾಗಲೇ ಕೊಟ್ಟಿದ್ದೀನಲ್ಲ, ಮತ್ತೆ ಇನ್ನೇನು ಸಮಸ್ಯೆ ಅಂತ ದೇವಿಕಾ ಕೇಳ್ತಾರೆ. ಆಂಟಿ ದುಡ್ಡನ್ನೆಲ್ಲ ನೀವು ಕೊಟ್ಟಿದ್ದೀರಾ ಓಕೆ, ಆದರೆ ಇನ್ನೂ ಅಫಿಷಿಯಲ್ ಆಗಿ ಡೈವರ್ಸ್ ಕನ್ಫರ್ಮ್ ಆಗಿಲ್ವಲ್ಲ ಅಂತಾನೆ ಮನೋಜ. ಬೇರೆ ಏನಾದರೂ ಪ್ರಾಬ್ಲಮ್ ಬಂದರೆ ಡಿವೋರ್ಸ್ ಸಿಗೋಕೆ ಇನ್ನೂ ಲೇಟ್ ಆಗ್ಬೋದು ಅಂತ ಹೇಳಿದ್ದಾರೆ ಅಂತಾನೆ. ಅಯ್ಯೋ ಅಳಿ ಅಂದರೆ ಈಗೇನು ಮಾಡೋದು, ದೇವಿಕಾ ಹಾಗಂತಿರೋವಾಗ, ಅದೇ ಆಂಟಿ ಡಿವೋರ್ಸ್ ಸಿಗೋವರೆಗೂ ಈ ಶಾಂತಿ ಮುಹೂರ್ತನ ಮುಂದೆ ತಳ್ಳಿ ಅಂತ ಹೇಳಕ್ಕೆ ಬಂದೆ ಅಂತಾನೆ. ಏನು ಅಳಿ ಅಂದರೆ ಹೀಗೆ ಹೇಳ್ತಿದ್ದೀರಾ, ಅಮಾವಾಸ್ಯೆ ಆದಮೇಲೆ ಫಸ್ಟ್ ನೈಟ್ನ ಫಿಕ್ಸ್ ಮಾಡಿದ್ದೀವಿ, ನಿಮ್ಮನ್ನು ನಂಬ್ಕೊಂಡು ತಾನೇ ದುಡ್ಡನ್ನ ನಾವು ಕೊಟ್ಟಿರೋದು, ಈಗ ದಿಢೀರಂತ ಒಂದು ಈ ಥರ ಹೇಳಿದ್ರೆ ಹಾಗಂತ ದೇವಿಕಾ ಹೇಳ್ತಿರೋವಾಗ, ಅಮಾವಾಸ್ಯೆ ತಿಂಗಳ ಬರ್ತಾನೆ ಇರುತ್ತೆ, ಆದರೆ ಈ ವಿಷಯ ಎಲ್ಲ ಹೊರಗಡೆ ಗೊತ್ತಾದರೆ ನನ್ನ ಮೇಲೆ ಕೇಸ್ ಬೀಳುತ್ತೆ, ಆಮೇಲೆ ಡಿವೋರ್ಸ್ ಸಿಗಲ್ಲ, ನಾನು ಅಂದ್ಕೊಂಡಿದ್ದು ಯಾವುದೂ ಆಗಲ್ಲ, ಸ್ವಲ್ಪ ದಿನ ತಡ್ಕೊಳ್ಳಿ ಆಂಟಿ, ಡಿವೋರ್ಸ್ ಪೇಪರ್ ಕೈಗೆ ಬಂದಿದ್ದ ತಕ್ಷಣವೇ ನಾನು ಮನೆ ಬಿಟ್ಟು ಎಲ್ಲೂ ಹೋಗಲ್ಲ, ನನ್ನ ಮಗಳ ಜೊತೆನೇ ಇರ್ತೀನಿ ಅಂತಾನೆ ಸೂರ್ಯ. ಏನು ಹೇಳ್ತಿದ್ದೀರ ಅಳಿ ಅಂದರೆ, ನನ್ನ ಹತ್ರ ದುಡ್ಡು ತೊಗೊಂಡು ಈಗ ಈ ಥರ ಮಾತಾಡ್ತಿದ್ದೀರಲ್ಲ ಅಂತಾರೆ ದೇವಿಕಾ. ಇಲ್ಲ ಆಂಟಿ, ಸತ್ಯವಾಗ್ಲೂ ನಾನು ಹೇಳ್ತಿರೋದೆಲ್ಲ ನಿಜಾನೇ, ಟೈಮ್ ಬರೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ, ಸ್ವಲ್ಪ ದಿನ ನೀವು ಅಡ್ಜಸ್ಟ್ ಮಾಡಿಕೊಂಡ್ರೆ ಮುಂದೆ ನಮ್ಗೆ ಯಾವ ಸಮಸ್ಯೆನೂ ಬರಲ್ಲ ಅಂತಾನೆ. ಸರಿ ಏನೋ ಒಂದು ಮಾಡಿ, ನಾನು ನಿಮ್ಮನ್ನು ನಂಬಿ ನನ್ನ ಮಗಳನ್ನ ದುಡ್ಡನ್ನ ಎಲ್ಲನೂ ಕೊಟ್ಟಿದ್ದೀನಿ, ಈಗಲೂ ಕೂಡ ನಾನು ನಿಮ್ಮನ್ನು ನಂಬ್ತೀನಿ, ಆದರೆ ಆ ನಂಬಿಕೆನ ನೀವು ಕಾಪಾಡ್ಕೋಬೇಕು, ಅದನ್ನು ಮಾತ್ರ ನೀವು ಮರಿಬೇಡಿ ಅಂತಿರೋವಾಗ, ನಿಜವಾಗ್ಲೂ ನಾನು ಕಾಪಾಡ್ಕೋತೀನಿ ಆಂಟಿ, ನೀವು ಅದನ್ನೇ ಯೋಚನೆ ಮಾಡ್ತಾ ಚಿಂತೆ ಮಾಡಬೇಡಿ, ನಾನು ಲಾಯರ್ ಹತ್ರ ನೋಡಿ ಮಾತಾಡಿದ್ದೀನಿ, ಒಂದ್ಸರಿ ಡಿವೋರ್ಸ್ ಸಿಕ್ಬಿಡ್ತು ಅಂತ ಇಟ್ಕೊಳ್ಳಿ, ಆಮೇಲೆ ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಅವನಾಗಂತಿರೋವಾಗ, ಸರಿ ಅಳಿ ಅಂದರೆ ಏನೋ ದೇವ್ರ ದಯೆಯಿಂದ ನಿಮ್ಮ ಸಮಸ್ಯೆಗಳೆಲ್ಲ ಆಗದಷ್ಟು ಬೇಗ ಮುಗ್ದೋಗ್ಲಿ, ನನ್ನ ಮಗಳ ಜೊತೆ ನೀವು ಚೆನ್ನಾಗಿ ಬಾಳಬೇಕು ಅಂತಾಳೆ. ಈ ಕಡೆ ಮನೋಜ್ ಮನೆಗೆ ಬರ್ತಾನೆ. ಬಾರೋ, ನಿನ್ನ ಜೊತೆ ಫೋನ್ ಮಾಡಿ ಮಾತಾಡಬೇಕು ಅಂದ್ಕೊಂಡೆ, ಸದ್ಯ ನೀನೇ ಬಂದ್ಬಿಟ್ಟಿಯಲ್ಲ. ಶಾಂತಿ ಹಾಗಂತಿರೋವಾಗ, ಏನು ವಿಷಯ ನಮ್ಮ ಅಂತಾನೆ ಮನೋಜ. ಆ ಪಾರ್ಲರ್ ಜೊತೆ ಮಾತಾಡ್ತೀಯಾ? ಶಾಂತಿ ಹಾಗಂತಿರೋವಾಗ, ಅವ್ರ ಜೊತೆ ನಾನೇನಮ್ಮ ಮಾತಾಡೋದು ಅಂತಾನೆ ಮನೋಜ. ಏನೋ ಗೊತ್ತಿಲ್ಲದಿರೋ ಹಾಗೆ ಕೇಳ್ತಿದ್ಯಾ, ಡೈವರ್ಸ್ ಕೊಡೋಕ್ಕೆ ಅಂತ ಬಂದವಳು ಹೊಟ್ಟೆಲ್ ಮಗು ಇದೆ ಅಂತ ಬಾಂಬ್ ಬಿಟ್ಬಿಟ್ಟು ಹೋದ್ಲಲ್ಲ, ಅದಕ್ಕೆ ಬೇರೆ ನೀನೇ ಅಪ್ಪ ಅಂತ ಸುಳ್ಳು ಹೇಳ್ಬಿಟ್ಟೋಗಿದ್ದಾಳೆ, ಅದ್ರ ಬಗ್ಗೆ ಕೇಳು ಅಂತ ನಾನು ಆಗಲೇ ಹೇಳಲಿಲ್ವಾ ಅಂತಾಳೆ ಶಾಂತಿ. ಆಗ ರಂಗನಾಥ್ ಅವರು, ಏನು ಶಾಂತಿ ಅದು, ಯಾರ ಹತ್ರ ಏನು ಕೇಳೋಕೆ ಹೇಳ್ತಿದ್ಯಾ ಅಂತಾರೆ. ಅದೇನು ಅಲ್ಲಪ್ಪ, ಪಾರ್ಲರಮ್ಮನ ಜೊತೆ ಹೋಗಿ ಮಾತಾಡು ಅಂತ ಹೇಳ್ತಿದ್ದಾರೆ ಅಂತಾನೆ. ಯಾವುದ್ರ ಬಗ್ಗೆ ಅಂತಾರೆ. ಅದೇ ಅಪ್ಪ, ಇವನ್ ಮಗು ಬಗ್ಗೆ ಅಂತ ಹೇಳ್ತಾನೆ ರವಿ. ಆಗ ಶಾಂತಿ, ಇದು ಇವನ್ ಮಗು ಅಲ್ಲ, ಅವಳು ಹೇಳ್ತಿರೋದೆಲ್ಲ ಬರೀ ಸುಳ್ಳು, ಡೈವರ್ಸ್ ಕೊಡಬೇಕಾಗುತ್ತೆ ಅಂತ ನಾಟಕ ಆಡ್ತಿದ್ದಾಳೆ ಅಂತಾಳೆ.
ನಾಟಕನ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡ್ತೀನಿ ಅಂತ ಒಪ್ಕೊಂಡು ತಾನೇ ಇಲ್ಲಿಗೆ ಬಂದಿದ್ದವಳು. ಮೀನಾ ಹಾಗಂತಿರುವಾಗ ಮತ್ತೇನಕ್ಕೆ ಡಿವೋರ್ಸ್ ಕೊಡದೆ ಹೊಟ್ಟೋದ್ಲು ಅಂತಾಳೆ ಶಾಂತಿ. ಗರ್ಭಿಣಿ ಆಗಿದ್ದೀನಿ ಅಂತ ಅವಳ ನಿರ್ಧಾರನ ಬದಲಾಯಿಸ್ಕೊಂಡಿದ್ದಾಳೆ ಅಂತಾಳೆ ಮೀನಾ. ಮಗುವಿನ ಬಗ್ಗೆ ಕೂಡ ಯೋಚನೆ ಮಾಡ್ಬೇಕಲ್ವಾ ಅಂತಿರುವಾಗ ನೀನೇನು ಅವಳ ಪರವಾಗಿ ವಕಾಲತ್ ವಹಿಸ್ಕೊಂಡು ಬರ್ತಿದೆಯಲ್ಲ. ಶಾಂತಿ ಹಾಗಂತಿರುವಾಗ ಅವಳ ಬಗ್ಗೆ ಕೂಡ ನಾವು ಯೋಚನೆ ಮಾಡ್ಬೇಕಲ್ವಾ ಅತ್ತೆ ಅಂತಾಳೆ ಮೀನಾ. ಅವಳ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಬೇಕು? ಅವಳೇನೆ ತಲೆ ಕೆಟ್ಟವಳ ಥರ ಆಟ ಆಡ್ತಾಳೆ. ಬಾಯಿ ತೆರೆದ್ರೆ ಸಾಕು ಬರೀ ಸುಳ್ಳೆ ಬೊಗಳ್ತಾಳೆ. ಈಗಲೂ ಕೂಡ ಅವಳು ಅದನ್ನೇ ಮಾಡೋಗಿರೋದು ಅಂತಿರುವಾಗ ಯಾರನ್ನ ಸುಳ್ಳು ಅಂತ ಹೇಳ್ತಿದೀಯಾ ಶಾಂತಿ? ಡಾಕ್ಟರ್ ಅವಳನ್ನ ಚೆಕ್ ಮಾಡಿ ಗರ್ಭಿಣಿ ಆಗಿದ್ದಾಳೆ ಅಂತ ಆಗ್ಲೇ ಹೇಳಿದ್ರಲ್ಲ ಅಂತಾರೆ ರಂಗನಾಥ್ ಅವರು. ಏನ್ರಿ ಆ ಮಗುಗೆ ಇವನೇ ಅಪ್ಪ ಅಂತ ಹೇಳಿದ್ಲಲ್ಲ ಅದು ಸುಳ್ಳು ಅಂತಾಳೆ ಶಾಂತಿ. ಅತ್ತೆ ಇಂಥ ವಿಷಯದಲ್ಲಿ ಒಂದು ಹೆಣ್ಣು ಹೇಗತ್ತೆ ಸುಳ್ಳು ಹೇಳೋಕ್ಕಾಗುತ್ತೆ? ಮೀನು ಹಾಗಂತಿರುವಾಗ ಸಾಧಾರಣ ಹೆಣ್ಮಕ್ಳು ಆ ರೀತಿ ಹೇಳಕ್ ಹೋಗಲ್ಲ. ಆದ್ರೆ ಇವಳು ಸುಳ್ಳು ಹೇಳೋದಕ್ಕೆ ಅಂತಾನೆ ಹುಟ್ಟು ಬಂದಿದ್ದಾಳೆ. ಶಾಂತಿ ಹಾಗಂತಿರುವಾಗ ಹಾಗಾದ್ರೆ ಸಾರ್ ಮಾತ್ರ ಸುಳ್ಳನ್ನೇ ಹೇಳಲ್ವಾ ಸಕ್ರೆ? ಪಾರ್ಲರಮ್ಮ ಒಂದು ಸುಳ್ಳು ಹೇಳಿ ಅದನ್ನ ಮುಚ್ಚಿಡೋಕೆ ತುಂಬಾನೇ ಸುಳ್ಳುಗಳನ್ನ ಹೇಳಿದ್ದಾರೆ. ಆದ್ರೆ ಇವನು ಹೇಳಿರೋದೆಲ್ಲ ಬರೀ ಸುಳ್ಳು ಅಲ್ಲ. ಚಿಕ್ಕ ವಯಸ್ಸಿಂದನೂ ಇವನು ಸುಳ್ಳು ಹೇಳ್ಕೊಂಡೇ ಬಂದಿರೋದು. ಆದ್ರೆ ಇವನು ಹೇಳಿದ್ದನ್ನ ಮಾತ್ರ ನಿಜ ಅಂತ ನಂಬ್ಕೊಂಡ್ಬಿಡಿ. ಸೂರ್ಯ ಹಾಗಂತಿರುವಾಗ ಮನೋಜ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವಳೇನೆ ನಮ್ಮನ್ನೆಲ್ಲ ಏಮಾರಿಸಿರೋದು. ಅದು ಅಲ್ಲದೆ ಒಂದೊಂದು ದಿನ ಅವಳು ಎಲ್ಲೆಲ್ಲೋ ಹೋಗ್ತಿರ್ತಾಳೆ. ಊರು ಕೇರಿ ಎಲ್ಲ ಸುತ್ತಾ ಇರ್ತಾಳೆ. ಅಲ್ಲೆಲ್ಲ ಬರ್ದೇ ಇರೋ ತಲೆ ಸುತ್ತು ಸರಿಯಾಗಿ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡ್ಬೇಕಾದ್ರೂ ಬಂದ್ಬಿಡ್ತಾ ಅಂತ ಶಾಂತಿ ಕೇಳ್ತಿರುವಾಗ ಅತ್ತೆ ಅವಳು ಗರ್ಭಿಣಿನ ಅಲ್ವಾ ಅಂತ ಇನ್ನೂ ಅವಳಿಗೆ ಗೊತ್ತಿಲ್ಲ. ಇಲ್ಲಿಗೆ ಬಂದು ಸೈನ್ ಮಾಡ್ಬೇಕಾದ್ರೆ ತುಂಬಾನೇ ಸ್ಟ್ರೆಸ್ ಆಗಿ ತಲೆ ತಿರುಗಿ ಬಂದು ಬಿದ್ಬಿಟ್ಟಿದ್ದಾಳೆ. ಮೀನು ಹಾಗಂತಿರುವಾಗ ಕರೆಕ್ಟಾಗಿ ಹೇಳ್ತಿದ್ದೀರಾ ಮೀನವ್ರೆ. ಆಲ್ರೆಡಿ ಅವರು ಎಮೋಷನಲ್ ಆಗಿದ್ರು. ಆ ಸಮಯದಲ್ಲಿ ಅವ್ರಿಗಿನ್ನೂ ಓವರ್ ಆಗಿದೆ ಅದೆಲ್ಲ. ಅದಕ್ಕೇನೆ ಹೊಟ್ಟೆಲಿರೋ ಮಗುಗೂ ಕೂಡ ಅದ್ರ ರಿಯಾಕ್ಷನ್ ಹೋಗಿರುತ್ತಲ್ಲ. ಸರಿಯಾದ ಟೈಮಲ್ಲಿ ಅದೆಲ್ಲ ರಿಯಾಕ್ಟ್ ಆಗಿದೆ ಅಂತಿರುವಾಗ ನೀವಿಬ್ರೇನು ಅವಳ ಬಗ್ಗೆ ಹೀಗೆ ಹೇಳ್ತಿದ್ದೀರಲ್ಲ. ಒಬ್ರಿಗೊಬ್ರು ಡಾಕ್ಟರ್ ಥರ ಮಾತಾಡ್ತಿದ್ದೀರಲ್ಲ. ಯಾಕೆ ಹೂ ಕೊಟ್ಟೋದನ್ನ ಬಿಟ್ಟು ಹೋಗಿ ಡಾಕ್ಟ್ರಿಗೆ ಕೋಟ್ ಹಾಕೊಂಡು ಬಂದ್ಬಿಡು ಅಂತಾಳೆ ಶಾಂತಿ. ನೀವೇನಮ್ಮ ಶ್ರುತಿನೂ ಕೂಡ ಮಾತಾಡಿದ್ಲು. ಆದರೆ ನೀವ್ಯಾಕೆ ಅದಕ್ಕೆನ ಮಾತ್ರ ಬೈತಿದ್ದೀರಾ ಅಂತಾನೆ ರವಿ. ಅದೆಲ್ಲ ಏನೂ ಇಲ್ವೋ? ಮೀನಾ ಮಾತ್ರ ಅವಳಿಗಾಗದೆ ಇರೋಳು. ನೋಡು ಶಾಂತಿ, ಮೀನಾ ಅವಳು ಏನು ಹೇಳಬೇಕೋ ಅದನ್ನು ಹೇಳಿದ್ಲು. ಈ ಮನೆಗೆ ಒಳ್ಳೇದಾಗೋ ರೀತಿನೇ ಅವಳು ಹೇಳ್ತಿರೋದು ಅಂತಿರುವಾಗ ಹೌದೌದು, ಊರಿಗಿಲ್ದಿರೋ ಸೊಸೆನ ನೀವು ಕಂಡಿಡಿದು ತುಡ್ಕೊಂಡು ತಗೊಂಡು ಬಂದಿದ್ದೀರಾ. ಅದಕ್ಕೇನೆ ಇವಳಿಂದಾಗಿ ನನ್ನ ಮಾನ ಮರ್ಯಾದೆಯಲ್ಲೇ ಬೀದಿಲ ರಜಾಗ್ತಿದೆ. ಶಾಂತಿ ಹಾಗಂತಿರುವಾಗ ಅಪ್ಪ ಇವ್ರ ಗೌರವ ಮರ್ಯಾದೆಯನ್ನು ಎಲ್ಲೂ ಹೋಗಲಿಲ್ಲ, ಇರೋ ಕಡೆನೇ ಇರುತ್ತೆ. ಈಗ ಮೀನಾ ಬಗ್ಗೆ ಮಾತಾಡೋದನ್ನ ಬಿಟ್ಟು ಆಗೋ ಅಲ್ಲಿ ನಿಂತಿದ್ದಾನಲ್ಲ ಅವನ ಬಗ್ಗೆ ಮಾತಾಡಿ ಅಂತ ಹೇಳ್ತಾನೆ ಸೂರ್ಯ. ಮನೋಜ್ ನೀನು ಅವಳ ಹತ್ರ ಮಾತಾಡ್ದ್ಯಾ? ಯಾಕೆ ಸುಳ್ಳು ಹೇಳ್ದೆ ಅಂತ ಕೇಳ್ದ್ಯಾ? ಅದು ನನ್ನ ಮಗು ಅಲ್ಲ ಅಂತ ಹೇಳ್ದೆ ತಾನೆ ಅಂತ ಶಾಂತಿ ಹೇಳ್ತಿರುವಾಗ ಮನೋಜ ಅಮ್ಮ ನಾನು ಇನ್ನೂ ಅವಳ ಜೊತೆ ಮಾತಾಡಿಲ್ಲಮ್ಮ ಅಂತ ಹೇಳ್ತಾನೆ. ಯಾಕೋ ಅಂತಿರೋವಾಗ ನಾನು ಫೋನ್ ಮಾಡಿದೆ ಅಮ್ಮ ಸ್ವಿಚ್ ಆಫ್ ಅಂತ ಬಂತು ಅಂತಾನೆ. ಮತ್ತೆ ನೇರವಾಗಿ ಹೋಗಿ ಮಾತಾಡೋದು ತಾನೆ ಅಂತಾಳೆ ಶಾಂತಿ. ಆಲ್ರೆಡಿ ಅವಾಗವಾಗ ಮೀಟ್ ಮಾಡಿದ್ದಕ್ಕೆ ತಾನೆ ಈಗ ಇವರು ಫಾದರ್ ಆಗ್ತಿರೋದು ಅಂತಾಳೆ. ಆಗ ಸೂರ್ಯ ರವಿ ನಕ್ಬಿಟ್ಟು ಕರೆಕ್ಟಾಗಿ ಹೇಳ್ತಿದ್ಯಾ ಸೊಂಪ ಪುಡಿ, ಹಾಲು ಕುಡಿಯೋ ಮಗು ಥರ ಮುಖ ಇಟ್ಕೊಂಡು ಎಲ್ಲ ಕಳ್ತನದ ಕೆಲಸನೂ ಮಾಡ್ತಾನೆ ಇವನು ಹಾಗಂತ ಸೂರ್ಯ ಹೇಳ್ತಿರೋವಾಗ ಲೈ ನೀನು ಮಾತಾಡ್ದೆ ಸುಮ್ಮಿರೋ ಅಂತಾಳೆ ಶಾಂತಿ. ಮನೋಜ್ ನೀನು ಯಾಕೆ ಮಾತಾಡ್ತಿಲ್ಲ ಅಂತಿರೋವಾಗ ಅಮ್ಮ ಅವಳು ಊರಲ್ಲೇ ಇಲ್ಲ ಅಂತ ಅನಿಸ್ತಿದೆಯಮ್ಮ. ಅವನಾಗಂತಿರೋವಾಗ ಕೇಳಿದ್ರಾ ಅವಳು ಹೇಳಿರೋದ್ರಲ್ಲಿ ಸತ್ಯನೇ ಇಲ್ಲ. ಅವಳು ಹೇಳಿರೋದೆಲ್ಲ ನಿಜ ಆಗಿದ್ರೆ ಅವಳು ಇಲ್ಲೇ ಇರಬೇಕಾಗಿತ್ತಲ್ವಾ. ಅವಳು ಡ್ರಾಮಾ ಮಾಡ್ತಿದ್ದಾಳೆ. ಇಲ್ಲಿದ್ರೆ ಸತ್ಯ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಅಂತ ಎಲ್ಲೋ ಓಡೋಗಿ ತಪ್ಪಿಸ್ಕೊಂಡಿದ್ದಾಳೆ. ಶಾಂತಿ ಹಾಗಂತಿರುವಾಗ ಇವನ್ ಮಾತು ಕೇಳಿ ಕಲ್ಪನೆ ಮಾಡಿಕೊಂಡು ಏನೇನೋ ಮಾತಾಡ್ತಿರ್ಬೇಡ. ಇವನನ್ನ ಹೀಗೇನು ಕೇಳ್ತೀಯಾ? ರೋಹಿಣಿನೇ ನನ್ನ ಹೊಟ್ಟೆಲಿರೋ ಮಗುಗೆ ಇವನೇ ಅಪ್ಪ ಅಂತ ಹೇಳೋಗಿದ್ದಾಳಲ್ಲ. ನನಗೇನೋ ಇವನ ಮೇಲೆ ಡೌಟು ಅಂತಾರೆ ರಂಗನಾಥ್ ಅವರು. ಹೌದಪ್ಪ ಇವನೇನೆ ಸುಳ್ಳು ಹೇಳ್ತಿರೋದು ಹಾಗಂತ ರವಿ ಹೇಳ್ತಿರೋವಾಗ ಲೈ ನಾನು ಸುಳ್ಳು ಹೇಳ್ತಿಲ್ಲ ಅಂತಾನೆ ಮನೋಜ. ಏನ್ರಿ ಕಂಡವಳನ್ನ ನಂಬ್ತೀರಾ? ನಮ್ಮ ಅವ್ರನ್ನ ನಂಬಕ್ಕಾಗಲ್ವಾ ಅಂತಾಳೆ ಶಾಂತಿ. ನಂಬೋ ಥರ ಇವನು ಯಾವ ಕಾಲದಲ್ಲೂ ನಡ್ಕೊಂಡೇ ಇಲ್ವಲ್ಲ. ರಂಗನಾಥ್ ಅವರು ಹಾಗಂತಿರುವಾಗ ಅಪ್ಪ ಸತ್ಯವಾಗ್ಲೂ ನನಗೇನು ಗೊತ್ತಿಲ್ಲಪ್ಪ ಅಂತಾನೆ ಮನೋಜ. ಅಪ್ಪ ಇವನನ್ನ ನಂಬೇಡ, ಖಂಡಿತ ಏನೋ ನಡೆದಿದೆ. ಮೊದಲನ್ನ ಕಂಡುಹಿಡಿಬೇಕು ಅಂತಾನೆ ಸೂರ್ಯ. ಲೇ ನೀನೇನೋ ಕಂಡುಹಿಡಿಯೋದು, ನಿನಗೂ ಇದಕ್ಕೂ ಏನು ಸಂಬಂಧ ಅಂತಾಳೆ ಶಾಂತಿ. ಸಂಬಂಧ ಇದೆ ಸಕ್ರೆ. ಇವ್ನು ಮಾಡಿನ ತಪ್ಪಿನಿಂದ ಅಪ್ಪನ ಮರ್ಯಾದೆನೇ ತಾನೇ ಹೋಗೋದು. ಆದರೆ ಆ ರೀತಿ ಮರ್ಯಾದೆ ಹೋಗ್ಬೇಕಾದ್ರೆ ನಾನು ನೋಡ್ಕೊಂಡು ಸುಮ್ಮನಿರ್ಬೇಕಾ? ಸೂರ್ಯ ಹಾಗಂತಿರೋವಾಗ ಇವ್ರು ಹೇಳ್ತಿರೋದು ಸರಿಯಾಗಿದೆ ಅಲ್ವಾತೆ. ರೋಹಿಣಿ ಹೇಳ್ತಿರೋವಾಗೆ ಅವಳ ಹೊಟ್ಟೆಲಿರೋ ಮಗು ನಮ್ಮನೆ ವಾರಸ್ತಾರ. ಗರ್ಭಿಣಿನ ಮನೆಯಿಂದ ಆಚೆ ಹಾಕಿರೋ ಪಾಪ ನಮ್ಮ ಕುಟುಂಬಕ್ಕೆ ತಾನೇ ಬರೋದು. ಮೀನಾ ಹಾಗಂತಿರೋವಾಗ ಅವಳೇ ನಮ್ಮನೆಲ್ಲ ಹಾಳು ಮಾಡಿರೋ ದೊಡ್ಡ ಪಾಪಿ ಕಣೆ. ಶಾಂತಿ ಹಾಗಂತಿರುವಾಗ ಅಪ್ಪ ಮೀನಾ ಹೇಳ್ತಿರೋವಾಗೆ ನಮ್ಮ ಕುಟುಂಬಕ್ಕೆ ಅಪ್ಪ ಇದರಿಂದ ಕೆಟ್ಟ ಹೆಸರು ಬರೋದು. ನಾಳೆ ಸತ್ಯ ಹೊರಗೆ ಬಂದರೆ ನಿಮ್ಗೂ ಸಕ್ಕರೆಗೂ ಅವಮಾನನಪ್ಪ. ಅದರಿಂದನೇ ಇದನ್ನೆಲ್ಲ ಕಂಡುಹಿಡಿಬೇಕು ಅಂತ ಹೇಳ್ತಿರೋದು ಅಂತಾನೆ ಸೂರ್ಯ. ನೀನು ಹೇಳ್ತಿರೋದನ್ನ ಸರಿಯಾಗಿದೆ ಕಣೋ ಅಂತ ರಂಗನಾಥ್ ಅವರು ಹೇಳ್ತಾರೆ. ಏನ್ರಿ ನೀವು ಕೂಡ ಈ ಥರ ಎಲ್ಲ ಮಾತಾಡ್ತಿದ್ದೀರಲ್ಲ ಅಂತಾಳೆ ಶಾಂತಿ. ಒಂದು ಹೆಣ್ಣಿ ಶಾಪ ಈ ಮನೆಗೆ ಏನಾದರೂ ತಟ್ಬಿಟ್ರೆ ನಾವು ಯಾರು ನೆಮ್ಮದಿಯಾಗಿರೋಕ್ಕಾಗಲ್ಲ. ಇನ್ನು ಇಬ್ಬರು ಮಕ್ಕಳು ಇದ್ದಾರೆ, ಅವ್ರಿಗೂ ಕೂಡ ಮಕ್ಕಳು ಮರಿಯಾಗಿ ಸಂತೋಷವಾಗಿ ಬಾಳ್ಬೇಕು. ರೋಹಿಣಿ ಶಾಪದಿಂದ ಅವ್ರ ಜೀವನಕ್ಕೆ ಯಾವ ತೊಂದರೆನೂ ಆಗಬಾರ್ದು ಅಂತಾರೆ ರಂಗನಾಥ್ ಅವರು. ಏನ್ರಿ ಇವನೇನೋ ಬುದ್ಧಿ ಇಲ್ಲದೆ ಮಾತಾಡ್ತಿದ್ದಾನೆ ಅಂದರೆ ನೀವು ಕೂಡ ಹಾಗೇನಾ?
ಅವನ ಥರನೇ ಮಾತಾಡ್ತಿದ್ದೀರಲ್ಲ ಅಂತಾಳೆ ಶಾಂತಿ. ಅವಳಿಂದ ಯಾವ ಶಾಪ ಬಂದ್ಬಿಡುತ್ತೆ ರೀ? ಅವಳೇನು ಸತಿ ಸಾವಿತ್ರಿನ ಅಂತಾಳೆ ಅತ್ತೆ. ಮನ್ಸಲ್ಲಿ ಯಾವ ಹೆಣ್ಣು ನ್ಯಾಯವಾಗಿರ್ತಾಳೆ? ಅವ್ರೆಲ್ಲರೂ ಸತಿ ಸಾವಿತ್ರಿನೇ ಅಂತಾಳೆ ಮೀನಾ. ಈ ಥರದ್ನೆಲ್ಲನೂ ನಿನ್ನ ಹತ್ರ ಯಾರಾದರೂ ಕೇಳಿದ್ರಾ? ಹಾಗಂತ ಶಾಂತಿ ಹೇಳ್ತಿರೋವಾಗ ಅತ್ತೆ ಒಂದು ವಿಷಯನ ಮರೀತಿದ್ದೀರಾ ನೀವು. ಶಾಪ ಬರೋದನ್ನೆಲ್ಲ ಬಿಡಿ. ಮನೋಜ್ ಅವರೇ ರೋಹಿಣಿ ಹೊಟ್ಟೆಲಿರೋ ಮಗುಗೆ ಅಪ್ಪ ಅಂತ ಪ್ರೂವ್ ಆಗಿಬಿಟ್ರೆ ಎಲ್ರೂ ಏಮಾರಿಸಿದ್ದಕ್ಕೆ ಇವರು ಜೈಲಿಗೆ ಹೋಗ್ಬೇಕಾಗುತ್ತೆ. ಹಾಗಂತ ಶ್ರುತಿ ಹೇಳ್ತಿರೋವಾಗ ಹೌದಮ್ಮ, ರೋಹಿಣಿ ಏನಾದರೂ ಲೀಗಲ್ ಆಗಿ ಮೂವ್ ಮಾಡಿದ್ರೆ ಇವನೇನೆ ಸಿಕ್ಕಾಕೊಳ್ಳೋದು. ಜೊತೆನಲ್ಲೇ DNA ಟೆಸ್ಟ್ ಮಾಡಿಸಿ ಇವನೇ ಅಪ್ಪ ಅಂತ ಏನಾದರೂ ಸಾಬೀತಾಗ್ಬಿಟ್ರೆ ಇವನಿಗೆ ಈ ಜನ್ಮದಲ್ಲಿ ಡೈವರ್ಸ್ ಸಿಗೋಲ್ಲ ಅಂತಾನೆ ರವಿ. ಲೇ, ಅದಕ್ಕೆಲ್ಲ ಅವಳು ಹೇಳಿರೋದೆಲ್ಲ ಸತ್ಯ ಆಗ್ಬೇಕಲ್ವೇನೋ? ಅವಳು ಸುಳ್ಳು ಹೇಳ್ಕೊಂಡೇ ಬಂದ್ಲು, ಸುಳ್ಳು ಹೇಳ್ತಾನೆ ಜೀವನ ಮಾಡ್ತಿದ್ದಾಳೆ. ಶಾಂತಿ ಹಾಗಂತಿರುವಾಗ ಸಾರ್ ಮಾತ್ರ ಏನ್ ಸತ್ಯ ಹರಿಶ್ಚಂದ್ರ ಅನ್ಕೊಂಡ್ಬಿಟ್ಟಿದ್ದೀರಾ? ಸೂರ್ಯ ಹಾಗಂತಿರುವಾಗ ಶ್ರುತಿ ನಗ್ತಾಳೆ. ಏ ಶಾಂತಿ, ರೋಹಿಣಿ ಹೇಳ್ತಿರೋದು ಸುಳ್ಳ ನಿಜನಾ ಅಂತ ಮೊದಲು ತಿಳ್ಕೊಬೇಕು. ಅಲ್ಲಿವರೆಗೂ ನಾವು ಯಾವ ನಿರ್ಧಾರನೂ ಮಾಡೋಕ್ಕಾಗಲ್ಲ ಅಂತಾರೆ ರಂಗನಾಥ್ ಅವರು. ಅದನ್ನೇನಪ್ಪ ನಾನು ಕಂಡಿಡಿದ್ದೀನಿ ಅಂತ ಹೇಳ್ತಿರೋದು ಅಂತಾನೆ ಸೂರ್ಯ. ಲೇ, ನಿನ್ನ ಕೆಲಸ ನೀನು ನೋಡ್ಕೊ ಮೊದಲು, ನನ್ನ ವಿಷಯದಲ್ಲಿ ತಲೆ ಇಡಬೇಡ ಅಂತಾನೆ ಮನೋಜ. ಲೇ, ನನ್ನ ಕೆಲಸನೇ ಕಣೋ ನಾನು ಮಾಡ್ತಿರೋದು. ಅಪ್ಪ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಗೌರವನ ಕಾಪಾಡೋದು ಕೂಡ ನನ್ನ ಕೆಲಸನೇ ಅಂತಾನೆ ಸೂರ್ಯ. ಅಮ್ಮ, ಇವನೇನೋ ನನ್ನ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ಈ ಥರ ಮಾತಾಡ್ತಿದ್ದಾನಮ್ಮ. ರೋಹಿಣಿ ಹೊಟ್ಟೆಲಿರೋ ಮಗುಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತಾನೆ ಮನೋಜ. ಹಾಗಾದ್ರೆ ರೋಹಿಣಿ ತಪ್ಪಾದ ಹೆಣ್ಣು ಅಂತ ನೀವು ಹೇಳ್ತೀರಾ ಅಂತ ಮೀನಾ ಕೇಳ್ತಾಳೆ. ಕೇಳಿದ ತಕ್ಷಣ ಮನೋಜ ಶಾಕ್ ಆಗ್ತಾನೆ, ಸುಮ್ಮನೆ ಆಗ್ಬಿಡ್ತಾನೆ. ಅದೆಲ್ಲ ನನಗೆ ಗೊತ್ತಿಲ್ಲ, ಆದರೆ ನಾನು ಮಾತ್ರ ಆ ಮಗುವಿನ ಅಪ್ಪ ಅಲ್ಲ. ಇದು ನನ್ನ ಸಮಸ್ಯೆ. ಇದ್ರ ಮಧ್ಯೆ ಯಾರು ಬರೋದು ಬೇಡ, ನಾನೇ ನೋಡ್ಕೋತೀನಿ. ಅಮ್ಮ, ರೋಹಿಣಿ ಜೊತೆ ನಾನು ಮಾತಾಡ್ತೀನಿ, ನೀವು ಸುಮ್ಮನೆ ಇದ್ಬಿಡಿ ಅಂತ ಹೇಳೋಗ್ತಾನೆ. ರಂಗನಾಥ್ ಅವರು ಎದ್ದಿನ್ಕೋತಾರೆ. ಅಪ್ಪ ಏನಾಯ್ತಪ್ಪ ಅಂತಾನೆ ಸೂರ್ಯ. ಅಲ್ವೋ, ಈ ಮನೆಗೆ ಆದಷ್ಟು ಬೇಗ ಒಂದು ಮಗು ಬರುತ್ತೆ ಅಂತ ಅಂದ್ಕೊಂಡೆ. ಈಗ ರೋಹಿಣಿ ಪ್ರೆಗ್ನೆಂಟ್ ಆಗಿದ್ದಾಳೆ. ಅದನ್ನು ನೆನೆಸ್ಕೊಂಡು ನಾನು ಸಂತೋಷ ಪಡೋದಾ, ಚಿಂತೆ ಮಾಡೋದಾ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತಾರೆ ರಂಗನಾಥ್ ಅವರು. ಮನೋಜ ನೋಡಿದ್ರೆ ನನ್ನ ಮಗು ಅಲ್ಲ ಅಂತ ಹೇಳ್ತಿದ್ದಾನೆ. ಏನು ಮಾಡೋದು ಏನೋ ಗೊತ್ತಾಗ್ತಾನೆ ಇಲ್ಲ. ಅವ್ರಾಗಂತಿರೋವಾಗ ಮವ, ಅದೆಲ್ಲ ನಿಜ ಅಲ್ಲದೇನೆ ರೋಹಿಣಿ ಎಲ್ಲರ ಮುಂದೆ ಆ ವಿಷಯನ ಹೇಳ್ತಾನೆ ಇರಲಿಲ್ಲ. ಹಾಗಂತ ಮೀನಾ ಹೇಳ್ತಿರೋವಾಗ ನಾನು ಹಾಗೇನೆ ಅನ್ಕೊಂಡಿದ್ದೀನಪ್ಪ. ಇವನೇನೇ ಏನೋ ಗೋಲ್ಮಾಲ್ ಮಾಡ್ತಿರೋದು ಅಂತಾನೆ ಸೂರ್ಯ. ಡೈವರ್ಸ್ ತಗೋಬೇಕು ಅಂತಾನೆ ಮನೋಜ್ ಸುಳ್ಳು ಹೇಳ್ತಿರೋದಪ್ಪ ಅಂತಾನೆ ರವಿ. ಆಗ್ಲೇ ತಾನೆ ದೊಡ್ಡ ಶ್ರೀಮಂತರ ಮನೆ ಹುಡುಗಿನ ನೋಡಿ ಮದುವೆ ಆಗೋಕ್ಕಾಗೋದು. ಹಾಗಂತ ಶ್ರುತಿ ಹೇಳ್ತಾಳೆ. ಅಪ್ಪ, ನೀನೇನು ಯೋಚನೆ ಮಾಡಬೇಡಪ್ಪ. ಯಾರು ಸುಳ್ಳು ಹೇಳ್ತಿದ್ದಾರೆ, ಯಾರು ನಿಜ ಹೇಳ್ತಿದ್ದಾರೆ ಅಂತ ನಾನು ಕಂಡುಹಿಡಿತೀನಿ. ನೀನು ಫೀಲ್ ಮಾಡ್ಕೋಬೇಡಪ್ಪ ಅಂತಾನೆ ಸೂರ್ಯ. ಈ ಟಾಪಿಕ್ ತಗೊಂಡಾಗ್ಲೇ ಮನೋಜ್ ಒಂಥರ ಟೆನ್ಷನ್ ಮಾಡ್ಕೊಂಡು ಇಲ್ಲಿಂದ ಓಡೋಗ್ತಾನೆ. ನನಗೇನೋ ಅವನ ಮೇಲೇನೆ ಡೌಟು ಅಂತ ರವಿ ಹೇಳ್ತಾನೆ. ಆಗ ಸೂರ್ಯ, ನಾನು ನೋಡಿದ್ದೀನಿ ಕಣೋ, ಅದ್ರ ಬಗ್ಗೆ ಯೋಚನೆ ಮಾಡೋಣ, ಫ್ರೀಯಾಗಿ ಬಿಡು ಅಂತ ಹೇಳ್ತಾನೆ ಸೂರ್ಯ. ಏನ್ರಿ ಭಾವ ಇದನ್ನೆಲ್ಲ ನೆನೆಸ್ಕೊಂಡು ತುಂಬಾನೇ ಯೋಚನೆ ಮಾಡ್ತಿದ್ದಾರೆ. ಮೀನಾ ಹಾಗಂತಿರೋವಾಗ ಈ ಥರ ಒಬ್ಬ ಮಗ ಹುಟ್ಬಿಟ್ರೆ ಇನ್ನೇನಾಗುತ್ತೆ? ನಮ್ಮ ಕುಟುಂಬದ ಮಾನ ಮರ್ಯಾದಿನ ಬೀದಿಗೆ ತರ್ತಾನೆ. ಇಲ್ಲಿ ಮನೋಜ, ಅಲ್ಲಿ ಅರುಣ್. ಅವ್ನಿಗೋಗಿ ಎದುರಿಸ್ಬಿಟ್ಟು ಬಂದಿದ್ದೀನಿ ಅಂತಾನೆ ಸೂರ್ಯ. ಅವ್ರನ್ನ ನೋಡಿದ್ರ ಅಂತಾಳೆ ಮೀನಾ. ಹೌದು ಅಂತಾನೆ. ನಮ್ಮ ಹುಡುಗಿ ಮೇಲೆ ಕೈ ಮಾಡಿಬಿಟ್ರೆ ಸುಮ್ಮನೆ ಬಿಟ್ಬಿಡೋಕ್ಕಾಗುತ್ತಾ? ಅವ್ನ ಮನೆಗೆ ಹೋಗಿ ವಾದ್ ಮಾಡಿ ಬಂದಿದ್ದೀನಿ ಅಂತಾನೆ ಸೂರ್ಯ. ಕನಕ ವಿಷಯದಲ್ಲಿ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವ್ರ ಜೀವನ ನೆನೆಸ್ಕೊಂಡ್ರೆ ತುಂಬಾನೇ ಭಯ ಆಗ್ತಿದೆ. ಅವ್ರಾಗ ಅವರೇ ತಿಳ್ಕೊಂಡ್ರೆ ಒಳ್ಳೇದು ಅಂತಿರೋವಾಗ ಕೆಲವು ಜನ ತಾವೇ ತಿಳ್ಕೊಳ್ಳಲ್ಲ ಮೀನಾ. ಅವ್ರಿಗೆ ಹಿಡ್ಕೊಂಡು ಬಾರಿಸಿದ್ರೇನೆ ಅರ್ಥ ಆಗೋದು. ಮೊದಲು ಕನಕಗೆ ಧೈರ್ಯ ಬರೋ ಹಾಗೆ ಏನಾದರೂ ಮಾಡಬೇಕು ಅಂತಾನೆ. ಏನು ಮಾಡಕ್ಕೆ ಹೊರಟಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಿದ್ದೀನಿ. ನಾಳೆ ನಾನು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಲ್ಲ, ಆಗ ನಿಮಗೇನೆ ಎಲ್ಲ ಗೊತ್ತಾಗುತ್ತೆ ಅಂತಾನೆ ಸೂರ್ಯ. ಎಲ್ಲಿಗ್ರಿ ಅಂತ ಮೀನಾ ಕೇಳ್ತಾಳೆ. ಹೇಳ್ತೀನಿ ಬಿಡು ಅಂತಾನೆ ಸೂರ್ಯ. ಈ ಕಡೆ ಕನಕ ಫೋನು ರಿಂಗ್ ಆಗ್ತಿರುತ್ತೆ. ಕನಕ ಫೋನ್ ತೆಗಿದೆ ಸುಮ್ಮನೆ ಇರ್ತಾಳೆ. ಯಾಕೆ ಕನಕ ಫೋನ್ ತೆಗೆದು ಮಾತಾಡಲ್ವಾ, ರಿಂಗ್ ಆಗ್ತಿದೆಯಲ್ಲ ಅಂತ ಕುಸುಮ ಕೇಳ್ತಾರೆ. ಅಲ್ಲಿ ಅರುಣ್ ಫೋನ್ ಮಾಡ್ತಿರ್ತಾನೆ. ಫೋನ್ ತೆಗೆದು ಮಾತಾಡಲ್ಲ ಅಮ್ಮ ಅಂತ ಕನಕ ಹೇಳ್ತಿರೋವಾಗ ಯಾರು ಫೋನ್ ಮಾಡಿದ್ದಾರೆ ಅಂತ ಕೇಳ್ತಾರೆ ಕುಸುಮ. ಅವರೇನೆ ಅಂತ ಕನಕ ಹೇಳ್ತಾಳೆ. ಕಿಟ್ಕೊಂಡು ರಿಸೀವ್ ಮಾಡ್ತಿರ್ತಾರೆ. ಅಮ್ಮ ಬೇಡಮ್ಮ ಅಂತಾಳೆ ಕನಕ. ಕನಕ ಎಲ್ಲಿದೆಯಾ ಅಂತ ಅರುಣ್ ಕೇಳ್ತಾನೆ. ನಾನು ಕನಕ ಅಲ್ಲ, ಅವಳು ಎತ್ತವಳು ಮಾತಾಡ್ತಿರೋದು. ಹಾಗಂತ ಕುಸುಮ ಹೇಳ್ತಾರೆ. ಕನಕ ಇಲ್ವಾ ಅಂತಿರೋವಾಗ ಇದ್ದಾಳೆ, ಇನ್ನೂ ಸತ್ತಿಲ್ಲ, ಬದುಕಿದ್ದಾಳೆ. ಅವ್ರಾಗಂತಿರೋವಾಗ ಅತ್ತೆ ಕನಕ ಹತ್ರ ಕೊಡಿ ಅಂತಾನೆ ಅರುಣ್. ಆ ಮರ್ಯಾದೆ ನಿಮ್ಗೆ ಸ್ವಲ್ಪನಾದ್ರೂ ಇದ್ದಿದ್ರೆ ಈ ರೀತಿ ಮಾಡ್ತಿದ್ರಾಳಿ ಅಂದ್ರೆ ನೀವೇನ್ ಮನುಷ್ಯನ ಅಥವಾ ಮೃಗನ? ಮೃಗಕ್ಕೂ ಕೂಡ ಸ್ವಲ್ಪನಾದ್ರೂ ದಯೆ ಅನ್ನೋದಿರುತ್ತೆ. ನಿಮ್ಗೆ ನಿಮ್ಮ ಹೆಂಡತಿ ಮೇಲೆ ಸ್ವಲ್ಪನೂ ಕೂಡ ದಯೆ ಕರುಣೆ ಏನು ಬರ್ಲಿಲ್ವಾ? ಇಷ್ಟು ಮಟ್ಟಿಗೆ ಇವಳನ್ನ ಹೊಡೆದಿದ್ದೀರಲ್ಲ, ಇವಳನ್ನ ಆ ಸ್ಥಿತಿಲಿ ನೋಡ್ತಿದ್ರೆ ನನ್ನ ಮನಸ್ಸೇ ಹೊಡೆದೋಯ್ತು. ಅಲ್ಲ ಅದು ಬಂದು ಅಂತ ಅರುಣ್ ಹೇಳಕ್ ಬರ್ತಾನೆ. ನಿಮ್ಮಮ್ಮ ಇದ್ದು ಇದನ್ನೆಲ್ಲ ನೋಡಿದ್ರೆ ತುಂಬಾ ಸಂತೋಷ ಪಡ್ತಿದ್ರ? ನನ್ನ ಮಕ್ಕಳನ್ನ ಸಾಕೋಕೆ ನಾನು ತುಂಬಾನೇ ಕಷ್ಟಪಟ್ಟಿದ್ದೀನಿ. ಆದರೆ ಎಂಥ ಸ್ಥಿತಿನಲ್ಲೂ ನಾನು ಕನಕ ಅಪ್ಪನೂ ನನ್ನ ಮಕ್ಕಳ ಮೇಲೆ ಒಂದ್ಸಾರಿನೂ ಕೈ ಮಾಡಿಲ್ಲ. ನೀವು ಓದಿದ್ದೀರಾ, ಒಳ್ಳೆಯವರು ಅಂತ ನನ್ನ ಮಗಳನ್ನ ನಿಮಗೆ ಮದುವೆ ಮಾಡಿಕೊಟ್ಟೆ. ಆದರೆ ನೀವು ಈ ಥರ ಹೊಡೆದು ಕಳಿಸಿದ್ದೀರಲ್ಲ, ಮನಸ್ಸು ತುಂಬಾಯ್ತೋಳಿ ಅಂದರೆ ಕುಸುಮ ಹಾಗಂತಿರುವಾಗ ಅತ್ತೆ ಜಗಳ ಎಲ್ಲ ಅಂತ ಅರುಣ್ ಹೇಳಕ್ ಬರ್ತಾನೆ. ಗಂಡ ಹೆಂಡತಿರ ಮಧ್ಯೆ ಜಗಳ ಬಂದೇ ಬರುತ್ತೆ. ಅದನ್ನ ಬರೀ ಮಾತಿನಲ್ಲೇ ಮಾತಾಡಿ ಅದನ್ನೆಲ್ಲ ಬಿಟ್ಟು ಈ ರೀತಿ ಹೊಡೆದಿದ್ದೀರಲ್ಲ. ನನ್ನ ಮಗಳು ಮೀನಾಗೂ ಅಳಿಯಂದ್ರಿಗೂ ಎಷ್ಟೊಂದು ಸರಿ ಜಗಳ ಆಗಿದೆ. ಆದರೂ ಒಂದಿನೂ ಅವರು ಕೈ ಎತ್ತಿ ನನ್ನ ಮಗಳಿಗೆ ಹೊಡೆದವರೇ ಅಲ್ಲ. ಅವ್ರ ಮನಸ್ಸು ಆ ರೀತಿ ಇರೋದು. ಜೊತೆಲಿರೋರಿಗೆ ನೋವು ಕೊಡೋರಲ್ಲ ಅವರು.
ನೀವು ಮಾಡ್ತಿರೋದೆಲ್ಲ ತುಂಬ ತಪ್ಪು ಅಳಿ ಅಂದರೆ ಎಲ್ಲದರಲ್ಲೂ ನ್ಯಾಯ ಧರ್ಮ ಅನ್ನೋದು ಒಂದಿರುತ್ತೆ. ನಾವು ಮಾಡೋ ತಪ್ಪಿಗೆಲ್ಲ ಶಿಕ್ಷೆನ ಒಂದಿನ ಅನುಭವಿಸ್ಲೇಬೇಕು. ನನ್ನ ಮಗಳಿಗೆ ಯಾಕೆ ಈ ಥರ ಎಲ್ಲ ಹೊಡೆದಿದ್ದೀರಾ, ಅದೆಲ್ಲ ಪಾಪ ಅಂತ ನಿಮ್ಗೆ ಗೊತ್ತಿಲ್ವಾ ಅಂತ ಕುಸುಮ ಹೇಳ್ತಿರೋವಾಗ ನಾನು ಕನಕ ಜೊತೆ ಮಾತಾಡಬೇಕು ಅಂತಾನೆ ಅರುಣ್. ಏನು ಮಾತಾಡಬೇಕು ನೀವು? ಒಳ್ಳೆ ಟೈಮ್ನಲ್ಲಿ ಮೀನಾ ಅಳಿಯಂದ್ರು ಬಂದು ಇವಳನ್ನ ಕರ್ಕೊಂಡು ಬಂದ್ಬಿಟ್ರು. ಇಲ್ಲ ಅಂದಿದ್ರೆ ಇವಳನ್ನ ಹೊಡೆದು ಇಷ್ಟೊತ್ತಿಗಾಗಲೇ ಕೊಂದ್ಬಿಡ್ತಿದ್ರಿ. ಕುಸುಮ ಹಾಗಂತಿರುವಾಗ ಅರುಣ್, ನಾನು ಹೇಳೋದನ್ನ ಸ್ವಲ್ಪ ಕೇಳಿ ಅಂತಾನೆ. ನೀವೇನು ಹೇಳೋದು ಬೇಕಾಗಿಲ್ಲ, ನೀವು ಮಾಡಿರೋದನ್ನೆಲ್ಲನೂ ನಾವು ಈಗಾಗಲೇ ನೋಡಿದ್ದೀವಿ. ನಿಮ್ಮಮ್ಮ ಇದ್ದಿದ್ರೆ ನಿಮ್ಮನ್ನ ಯಾರಾದರೂ ಹೊಡೆದಿದ್ರೆ ಅವರು ತಡ್ಕೋತಿದ್ರಾ? ಅದೇ ರೀತಿ ತಾನೇ ನಮಗೂ. ನಾಳೆ ನಿಮ್ಗೇನಾದರೂ ಮಗು ಆದರೆ ಆ ಮಗುನ ಯಾರಾದರೂ ಹೊಡೆದ್ರು ಅಂತ ಗೊತ್ತಾದರೆ ಆಗ ನಿಮಗೆ ಆ ಸಂಕಟ ಏನು ಅಂತ ಅರ್ಥ ಆಗುತ್ತೆ. ಅವ್ರು ಹಾಗಂತಿರೋವಾಗ ಅರುಣ್ ಕೇಳಿಸ್ಕೊಳಕ್ಕಾಗದೆ ಫೋನ್ ಕಟ್ ಮಾಡಿಬಿಡ್ತಾನೆ. ಫೋನ್ ಕಟ್ ಮಾಡಿಬಿಟ್ರು ಅಂತ ಫೋನ್ ಕೊಡ್ತಾರೆ ಕುಸುಮ. ಅಮ್ಮ ನೀನು ಯಾಕಮ್ಮ ಅವ್ರ ಜೊತೆ ಆಗೆಲ್ಲ ಮಾತಾಡೋಕೆ ಹೋದೆ ಅಂತಾಳೆ ಕನಕ. ಇದೆಲ್ಲ ಅವ್ರಿಗೆ ಅರ್ಥ ಆಗಲ್ಲ ಬಿಡು ಅಂತಿರೋವಾಗ, ಒಳ್ಳೆ ಕೆಲಸ ಕಣೆ, ನಿನಗೆ ದೊಡ್ಡದಾಗಿ ಏನಾದರೂ ಆಗೋಕ್ಕೆ ಮುಂಚೆ ಮೀನಾ ಮತ್ತು ಅಳಿಯಂದ್ರು ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದುಬಿಟ್ರು. ಆದರೆ ಒಂದು ಕನಕ, ಅಳಿಯಂದ್ರು ಹೇಳ್ತಿರೋ ಹಾಗೆ ನಿಮ್ಮ ಮನೆಯವ್ರು ಬಂದು ನಾನು ಮಾಡಿದ್ದೆಲ್ಲ ತಪ್ಪಾಯಿತು ಅಂತ ನಿನ್ನ ಹತ್ರ ಕ್ಷಮೆ ಕೇಳಬೇಕು. ಆ ರೀತಿ ಅವ್ರು ಮಾಡಲಿಲ್ಲ ಅಂದರೆ ನಿನ್ನನ್ನು ಒಂದು ಕ್ಷಣಕ್ಕೂ ಕೂಡ ಅವ್ರ ಮನೆಗೆ ನಾನು ಕಳಿಸ್ಕೊಡಲ್ಲ ಅಂತ ಹೇಳೋಗ್ತಾರೆ. ಈ ಕಡೆ ಅರುಣ್ ಒಬ್ಬನೇ ಯೋಚನೆ ಮಾಡ್ತಾ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಿರ್ತಾನೆ. ಅವ್ನ ಮದುವೆ ಫೋಟೋನ ಕೈಯಲ್ಲಿ ಇಟ್ಕೊಂಡು, ಯಾರೇನೇ ಹೇಳಿದ್ರು ಸರಿ ಕನಕ, ನನಗೆ ಚೆನ್ನಾಗಿ ಗೊತ್ತಿದೆ ನೀನಾಗಿ ನೀನೇ ನನ್ನನ್ನು ಹುಡ್ಕೊಂಡು ಬರ್ತೀಯ ಅಂತ ನನಗೆ ನಂಬಿಕೆ ಇದೆ ಅಂತ ಹೇಳ್ಕೊತಿರ್ತಾನೆ. ಈ ಕಡೆ ಕುಸುಮ ಅವರು, ಕನಕ ತಗೋ ಈ ಹಣ್ಣುಗಳನ್ನ ತಿನ್ನು ಅಂತ ಕೊಡ್ತಾ ಇರ್ತಾರೆ. ನನಗೆ ಬೇಡ ಅಂತಾಳೆ ಕನಕ. ನೀನು ಅಲ್ಲಿದ್ದು ಸರಿಯಾಗಿ ನಿನ್ನ ಆರೋಗ್ಯನೇ ನೋಡ್ಕೊಂಡಿಲ್ಲ, ನೋಡು ಹೇಗಾಗಿದೆಯಾ ಅಂತ, ತಗೋ ಅಂತೇಳಿ ಬಲವಂತವಾಗಿ ಅವಳ ಕೈ ಕೊಡ್ತಾರೆ. ಹಾಗೇನೆ ಕುಸುಮ ಅವರು ಕನಕನ ನೋಡ್ತಿರೋವಾಗ, ಯಾಕಮ್ಮ ಹಾಗೆ ನೋಡ್ತಿದ್ಯಾ ಅಂತಾಳೆ ಕನಕ. ಹೀಗೆ ಆದ್ರೆ ನಿನ್ನ ಜೀವನ ಏನೇ ಆಗಬೇಕು, ಒಂದು ಇಬ್ರು ಸೇರಿ ಚೆನ್ನಾಗಿ ಬಾಳ್ಬೇಕು, ಅದಾಗಲ್ಲ ಅಂದ್ರೆ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ಬೇಕಲ್ವಾ ಅಂತಾರೆ. ಏನಮ್ಮ ಹೇಳ್ತಿದ್ಯಾ ಅಂತಾಳೆ ಕನಕ. ಹಾಗಲ್ಲ ಕಣೆ, ಮದುವೆ ಮಾಡಿಕೊಟ್ಮೇಲೆ ಕಷ್ಟನೋ ನಷ್ಟನೋ ಇಬ್ಬರು ಸೇರಿ ಒಟ್ಟಿಗೆ ಬಾಳಬೇಕು. ಆದರೆ ಈ ಥರ ಸಣ್ಣ ಪುಟ್ಟದಕ್ಕೆಲ್ಲ ಹೊಡಿತಾನೆ ಇದ್ರೆ ಅಂಥ ಗಂಡನ ಜೊತೆ ಹೇಗೆ ಬಾಳೋಕ್ಕಾಗುತ್ತೆ? ನನಗದು ನೆನೆಸ್ಕೊಂಡ್ರೆ ಭಯ ಆಗ್ತಿದೆ ಕನಕ. ನೀನು ಏನಾದರೂ ಆಗ್ಬಿಟ್ರೆ ನಾನು ಏನೇ ಮಾಡೋದು? ಇದಕ್ಕೆಲ್ಲ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ವಲ್ಲ ಅಂತಿರೋವಾಗ, ನನಗೆ ಬೇರೆ ಏನಾದರೂ ನಿರ್ಧಾರ ತಗೋ ಅಂತ ಹೇಳ್ತಿದೀಯೇನಮ್ಮ ಅಂತ ಕನಕ ಕೇಳ್ತಾಳೆ. ನಾನು ಹಾಗೆ ಹೇಳ್ತಿಲ್ಲ ಕನಕ, ಈ ಥರ ಒಡ್ಸ್ಕೊಂಡು ಮನೆಗೆ ಬಂದಿದೆಯಲ್ಲ ಅದು ನೋಡ್ತಿದ್ರೇ ಕಷ್ಟ ಆಗ್ತಿದೆ. ಹೀಗೆ ಆದರೆ ಇದನ್ನು ಹೇಗೆ ತೀರ್ಮಾನ ಮಾಡೋದು ಅಂತ ಕೇಳ್ತಿದ್ದೀನಿ ಅಂತಾರೆ. ಅಮ್ಮ ನಾನು ಅವರು ಪ್ರೀತಿ ಮಾಡೇ ಮದುವೆ ಆಗಿದ್ದು, ಆರಂಭದಲ್ಲಿ ಅವರು ಒಳ್ಳೆಯವರಾಗೇ ಇದ್ದರು. ಈಗ ಯಾಕೆ ಈ ಥರ ಬದಲಾಗಿದ್ದಾರೆ ಅಂತಲೇ ಅರ್ಥ ಆಗ್ತಿಲ್ಲ. ಅತ್ತೆ ಜೀವಂತವಾಗಿರೋವರೆಗೂ ನನ್ನನ್ನು ಚೆನ್ನಾಗೇ ನೋಡಿಕೊಂಡ್ರು. ಅವರು ಕೂಡ ನನ್ನನ್ನು ಸ್ವಂತ ಮಗಳು ಥರನೇ ನೋಡ್ಕೋತಿದ್ರು. ಅವ್ರು ಸತ್ತ ಮೇಲೇ ಅವರು ಈ ರೀತಿ ಬದಲಾಗಿರೋದು. ಅವ್ರ ಮನ್ಸಿಗೆ ಏನೋ ಆಗಿದೆ ಅಂತಿರೋವಾಗ ಅವ್ರನ್ನ ಯಾವುದಾದ್ರೂ ಡಾಕ್ಟರ್ ಹತ್ರ ತೋರಿಸ್ಬೇಕಾಗಿತ್ತು ಅಂತ ಕುಸುಮ ಹೇಳಕ್ ಬರ್ತಾರೆ. ಒಂದ್ಸರಿ ಅದನ್ನ ಕೇಳಿದ್ದಕ್ಕೆ ಅದಕ್ಕೂ ಜಗಳ ಮಾಡಿದ್ರಮ್ಮ ಅಂತಾಳೆ. ಚಿಕ್ಕ ವಯಸ್ಸಿನೇನೋ ಅಪ್ಪ ಇಲ್ಲದೆ ಅಮ್ಮನ ಹತ್ರನೇ ಬೆಳೆದವ್ರವರು. ಅದಕ್ಕೆ ಅಂತಾನೆ ಅವ್ರ ಅಮ್ಮ ತೀರ್ಕೊಂಡಿದ್ನ ಅವರು ತಡ್ಕೊಳಕ್ಕಾಗದೆ ಆ ರೀತಿ ಆಡ್ತಿದ್ದಾರೆ. ಅವ್ರು ಇಲ್ಲದೆ ಇರೋದು ಆ ಚಿಂತೆ ಎಲ್ಲನೂ ಯಾರ ಮೇಲಮ್ಮ ತೋರಿಸ್ತಾರೆ? ನನ್ನ ಮೇಲೇನೆ ತಾನೆ. ಅವಳಾಗಂತಿರುವಾಗ, ಅದಕ್ಕೋಸ್ಕರ ಅವ್ರು ನಿನ್ನನ್ನು ಹೊಡಿಯೋದು ಸರಿನಾ? ಅಮ್ಮ ಮೇಲೆ ತೋರಿಸೋ ಪ್ರೀತಿನ ನಿನ್ನ ಮೇಲೂ ತೋರಿಸ್ಬೇಕಲ್ವಾ? ಅವ್ರಾಗಂತಿರುವಾಗ, ಅಮ್ಮ ನೀನು ನಂತರ ನಿಂತು ನೋಡ್ತಿದೀಯಾ, ಆದರೆ ಅದು ಅವ್ರಿಗೆ ಅರ್ಥ ಆಗ್ತಿಲ್ವಲ್ಲ ಅಂತಾಳೆ ಕನಕ. ಒಂದಿನ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅವ್ರು ನನ್ನ ಹೊಡಿತಿದ್ದಾರೆ, ಕೋಪ ಮಾಡ್ಕೋತಿದ್ದಾರೆ ಅನ್ನೋದನ್ನ ಮಾತ್ರ ನೋಡಬಾರ್ದಮ್ಮ. ಅವ್ರಮ್ಮ ದೂರ ಆಗಿದ್ದಕ್ಕೇನೆ ಅವ್ರು ಈ ರೀತಿ ಆಗಿರೋದು. ಈಗ ನಾನು ಅವ್ರನ್ನ ದೂರ ಇಟ್ಬಿಟ್ಟೆ ಅಂತ ಇಟ್ಕೋ, ಅವ್ರು ಇನ್ನೇನಾಗಬೇಕು ಹೇಳು? ಅವಳಾಗಂತಿರೋವಾಗ ಅಷ್ಟೊತ್ತಿಗಾಗಲೇ ಮೀನಾ ಸೂರ್ಯ ಅಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಿರ್ತಾರೆ. ಈಗ ಅವ್ರ ಮನಸ್ಸಲ್ಲಿ ಏನೇನೋ ಅನಿಸ್ತಿರುತ್ತಮ್ಮ. ಅವ್ರು ನೋಡ್ಕೊಳ್ಳೋಕ್ಕೂ ಕೂಡ ಯಾರೂ ಇರಲ್ಲ ಅಲ್ಲಿ. ಅವ್ರು ಬದಲಾಗ್ಲಿ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ ಹೊರತು ಬೇಕು ಅಂತ ಅವ್ರನ್ನ ಬಿಟ್ಟು ಬಂದಿಲ್ಲ ಅಮ್ಮ. ಕನಕ ಹಾಗಂತಿರೋವಾಗ, ಏನೇ ಕನಕ, ಆದರೂ ನಿನ್ನನ್ನು ಇಷ್ಟೊಂದೆಲ್ಲ ಹೊಡೆದಿರೋದು ಅಂತ ಕುಸುಮ ಹೇಳಕ್ಕೆ ಬರ್ತಾರೆ. ಅದೆಲ್ಲ ತಪ್ಪೇ ಅಮ್ಮ, ಅದು ನಾನು ನ್ಯಾಯ ಅಂತ ನಾನು ಹೇಳ್ತಿಲ್ಲ. ಆದರೆ ಅದು ನಿಜವಾದ ಗುಣ ಅಲ್ಲಮ್ಮ ಅವ್ರದ್ದು. ಅವರು ತುಂಬಾ ಒಳ್ಳೆಯವರು. ನನಗೋಸ್ಕರ ಯಾವತ್ತಾದರೂ ಒಂದಿನ ಅವರು ಹಳೆ ಅರುಣಾಗಿ ಬದಲಾಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಮಧ್ಯದಲ್ಲಿ ಬಂದಿರೋ ಈ ಗುಣ ಅವರಿಂದ ದೂರ ಆಗಲಿ, ಅವರು ಹಳೆ ಅರುಣಾಗಿ ಬದಲಾಗಲಿ. ನಾನು ಪ್ರೀತಿ ಮಾಡಿದ್ದು ಅವರನ್ನೇ ಅಮ್ಮ. ಅವ್ರು ಬದಲಾಗೋವರೆಗೂ ನಾನು ವೆಯ್ಟ್ ಮಾಡ್ತೀನಿ. ಆದರೆ ಅವ್ರನ್ನ ಬಿಟ್ಟೋಗ್ಬೇಕು ಅಂತ ನಾನು ಯಾವತ್ತೂ ಅಂದ್ಕೊಳ್ಳಲ್ಲ ಅಂತಾಳೆ. ಅದನ್ನೆಲ್ಲ ಕೇಳಿಸ್ಕೊಂಡು ಮೀನಾ ಸೂರ್ಯ ಒಳಗೆ ಬರ್ತಾರೆ. ಬನ್ನಿ ಹೇಳಿ ಅಂದರೆ ಬಾ ಮೀನಾ ಅಂತಾರೆ ಕುಸುಮ. ನೀನು ಮಾತಾಡಿದ್ನೆಲ್ಲನೂ ಕೇಳಿಸ್ಕೊಂಡ್ವಿ ಕನಕ. ನಿನ್ನನ್ನು ನೋಡಿ ಸಂತೋಷ ಪಡೋದ ಚಿಂತೆ ಮಾಡೋದ ಅಂತಲೇ ಗೊತ್ತಾಗ್ತಿಲ್ಲ. ಇಂಥ ಸ್ಥಿತಿನಲ್ಲೂ ನೀನು ನಿನ್ನ ಗಂಡನ ಬಿಟ್ಕೊಡ್ತಿಲ್ವಲ್ಲ, ಆದರೆ ನಿನ್ನನ್ನು ಅವ್ರು ಅರ್ಥನೇ ಮಾಡ್ಕೋತಿಲ್ವಲ್ಲ ಅಂತಾಳೆ ಮೀನಾ. ನೀನು ಹೇಳ್ತಿರೋದೆಲ್ಲ ಕರೆಕ್ಟಾಗಿದೆ ಮೀನಾ. ಅಳಿಯಂದ್ರು ಬಂದು ಕನಕ ಜೊತೆ ಸಂತೋಷವಾಗಿದ್ದರೆ ಅಷ್ಟೇ ಸಾಕು ನನಗೆ. ಆದರೆ ಅದು ನಡೆಯುತ್ತೆ ಇಲ್ವೋ ಅಂತಲೇ ಗೊತ್ತಾಗ್ತಿಲ್ಲ ಅಂತಾರೆ ಕುಸುಮ. ಅದೆಲ್ಲ ನಡೆಯುತ್ತೆ ಅತ್ತೆ. ಹೆಂಡತಿ ಹೇಗೆ ಅಂತ ಜೊತೆಲಿರೋವಾಗ ಅರ್ಥ ಆಗೋಲ್ಲ, ಅವ್ರು ಇಲ್ಲದೆ ಇರೋವಾಗಲೇ ಅವ್ರ ಬೆಲೆ ಏನು ಅಂತ ಅರ್ಥ ಆಗೋದು. ನೀವೇನು ಯೋಚನೆ ಮಾಡಬೇಡಿ, ಸ್ವಲ್ಪ ಟೈಮ್ ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ. ಸೂರ್ಯ ಹಾಗಂತಿರುವಾಗ, ಹೌದಮ್ಮ ನೀನು ತುಂಬ ಯೋಚನೆ ಮಾಡಿ ಚಿಂತೆ ಮಾಡಬೇಡ. ಅರುಣ್ ಮೊದಲೇ ಎಲ್ಲ ಒಳ್ಳೆಯವರಾಗೆ ತಾನೇ ಇದ್ದಿದ್ದು. ಕನಕ ಇಲ್ಲದೆ ಅವರು ಕೂಡ ಇರೋಕ್ಕಾಗಲ್ಲ. ಖಂಡಿತ ಮನಸ್ಸು ಬದಲಾಯಿಸ್ಕೊಂಡು ಬಂದೇ ಬರ್ತಾರೆ ಹಾಗಂತ ಮೀನಾ ಹೇಳ್ತಾಳೆ. ಈ ಕಡೆ ಸೂರ್ಯ ಮೀನಾ ಮತ್ತೆ ಕನಕನ ಕರಾಟೆ ಕ್ಲಾಸ್ ಹತ್ರ ಕರ್ಕೊಂಡು ಬಂದಿರ್ತಾನೆ. ಎಂದು ಇಲ್ಲಿಗೇನು ಕರ್ಕೊಂಡು ಬಂದಿದ್ದೀರಾ ಅಂತ ಕೇಳ್ತಾಳೆ ಮೀನಾ. ವಿಷಯ ಇದೆ ಮೀನಾ, ಕನಕನ ಕರಾಟೆ ಕ್ಲಾಸ್
ಕ್ಲಾಸಿಗೆ ಸೇರಿಸ್ತಿದ್ದೀನಿ ಅಂತಾನೆ. ಏನಕ್ಕೆ ಅಂತಿರುವಾಗ ಹೇಳ್ತೀನಿ ಬಾ ಅಂತೇಳಿ ಒಳಗೋಗ್ತಾನೆ. ಅಲ್ಲೋಗಿ ಕರಾಟೆ ಮಾಸ್ಟರ್ ಹತ್ರ ಮಾತಾಡ್ತಾನೆ. ಸರ್ ನಾನು ಹೇಳಿದ್ನಲ್ಲ ಸರ್ ಕನಕ ಇವ್ರೇನೆ ನನ್ನ ವೈಫ್ ತಂಗಿ ಅಂತ ಹೇಳ್ತಾನೆ. ಇವ್ರಿಗೇನೆ ನೀವು ಕರಾಟೆ ಹೇಳ್ಕೊಡ್ಬೇಕು ಅಂತ ಹೇಳ್ತಾನೆ. ಧಾರಾಳವಾಗಿ ಕಲಿಸ್ಕೊಡ್ತೀವಿ ಬನ್ನಿ ಕನಕ, ವೆಲ್ಕಮ್ ನಿಮಗೆ ಅಂತ ಹೇಳ್ತಾರೆ ಮಾಸ್ಟರ್. ಈಗಿನ ಕಾಲದಲ್ಲಿ ಏನಾದರೂ ಒಂದು ಕಲಿಯೋದು ತುಂಬಾನೇ ಮುಖ್ಯ. ಅದು ಯಾವತ್ತಾದ್ರೂ ಒಂದಿನ ನಮ್ಮ ಕೈ ಹಿಡಿಯುತ್ತೆ. ಕರೆಕ್ಟಾಗಿ ಹೇಳ್ತಿದ್ದೀರಾ ಸರ್, ಅದಕ್ಕೇನೆ ಅವಳನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ಅಂತಾನೆ ಸೂರ್ಯ. ಇವಳಿಗೆ ಎಲ್ಲ ರೀತಿನೂ ಅಂದರೆ ಎದುರುಗಿರೋರ್ನ ಹೇಗೆ ಎದುರಿಸ್ಬೇಕು ಅದನ್ನೆಲ್ಲ ಹೇಳ್ಕೊಡಿ ಸರ್ ಅಂತಾನೆ. ಖಂಡಿತ ಎಲ್ಲನೂ ಹೇಳ್ಕೊಡ್ತೀವಿ, ಅದಕ್ಕೆ ತಾನೇ ಎಲ್ಲರೂ ಇಲ್ಲಿಗೆ ಬರೋದು. ಈಗಿರೋ ಸ್ಥಿತಿನಲ್ಲಿ ಒಂದೊಂದು ಹೆಣ್ಮಕ್ಳಿಗೂ ಕೂಡ ಈ ಥರ ಕರಾಟೆ ಕಲಿಯೋದು ಎಲ್ಲನೂ ತುಂಬಾ ಮುಖ್ಯ. ಸರಿ, ನೀವು ಅಡ್ಮಿಷನ್ ಫಾರ್ಮ್ನ ಫಿಲ್ ಮಾಡಿ ಕೊಡಿ, ನಾನು ಕ್ಲಾಸ್ ಮುಗಿಸಿ ಬಂದು ನಿಮ್ಮನ್ನ ನೋಡ್ತೀನಿ ಅಂತ ಹೇಳೋಗ್ತಾರೆ. ಇವತ್ತೇ ಇವರು ಕ್ಲಾಸ್ನಲ್ಲಿ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾರೆ. ಕನಕ ಅದನ್ನೆಲ್ಲ ನೋಡಿ ಓಡೋಗ್ತಿರ್ತಾಳೆ. ಕನಕ ಏನಕ್ಕೆ ಹೋಗ್ತಿದೀಯಾ ಹಾಗಂತ ಸೂರ್ಯ ಕೇಳ್ತಾನೆ. ಏನು ಭಾವ ನೀವು ಇಲ್ಲಿ ಕರ್ಕೊಂಡು ಬರ್ತೀನಿ ಅಂತ ನೀವು ಮೊದಲು ಹೇಳಲೇ ಇಲ್ವಲ್ಲ ಅಂತಾಳೆ ಕನಕ. ನೀನು ಗಂಡ ಹೊಡಿತಾನೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ವಲ್ಲ ಅಂತಾನೆ ಸೂರ್ಯ. ನೀನು ಹೊಡ್ಸ್ಕೊಂಡಿದೀಯ ತಾನೇ, ನಿನ್ನನ್ನು ನೋಡೋಕ್ಕೆ ನಮ್ಗೆ ಎಷ್ಟೊಂದು ಕಷ್ಟ ಆಯಿತು ಗೊತ್ತಾ ಕನಕ. ಇದರಲ್ಲಿ ಅರುಣ್ ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ, ನಿನ್ನನ್ನು ನೀನು ಕಾಪಾಡ್ಕೊಳ್ಳಿ ಅಂತಾನೆ ನಿನ್ನನ್ನು ಇಲ್ಲಿಗೆ ಸೇರಿಸ್ತಿರೋದು. ನಾಳೆ ಅರುಣ್ ಏನಾದರೂ ನೀನು ಹೊಡೆದ್ರೆ ಅದನ್ನು ಮೀನಾ ನನಗೆ ಹೇಳ್ತಾಳೆ. ನನಗಾಗ ಕೋಪ ಬಂದು ಅವನ ಮುಖ ಮೂತಿ ನೋಡದೆ ಹೊಡೆದು ಕೈಕಾಲನ್ನೆಲ್ಲ ಮುರಿದು ಬಂದರೆ ಅವನು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಿನ್ನನ್ನು ಮತ್ತೆ ಟಾರ್ಚರ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆಮೇಲೆ ನನ್ನ ಮೇಲೆ ಅವಶ್ಯಕತೆ ಇಲ್ಲದೆ ಕೇಸ್ ಹಾಕ್ತಾನೆ. ಅವನು ಡಿಪಾರ್ಟ್ಮೆಂಟಲ್ಲಿದ್ದಾನೆ, ಯಾರಿಗೆ ಬೇಕಾದರೂ ಮೋಸ ಮಾಡ್ತಾನೆ. ನೋಡು ಕನಕ, ನಿನ್ನ ಜೀವನದಲ್ಲಿ ಅವನು ಹೊಡಿತಿರೋವಾಗ ನಾವು ಯಾರು ಓಡಿ ಬಂದು ಕಾಪಾಡೋಕ್ಕಾಗಲ್ಲ. ಅದಕ್ಕೆ ಅಂತಾನೆ ನಿನ್ನನ್ನು ನೀನು ಕಾಪಾಡ್ಕೊಳ್ಳಿ ಅಂತಾನೆ ನಿನ್ನನ್ನು ಈ ಕರಾಟೆ ಕ್ಲಾಸ್ಗೆ ಸೇರಿಸ್ತಿರೋದು. ಸೂರ್ಯ ಹಾಗಂತಿರುವಾಗ ನಿಮ್ಮ ಭಾವ ಹೇಳ್ತಿರೋದು ಕರೆಕ್ಟಾಗಿದೆ ಕನಕ. ನೀನು ಮಾತ್ರ ಅಲ್ಲ, ಎಲ್ಲ ಹೆಣ್ಮಕ್ಳು ಕೂಡ ಈ ಥರದ್ದು ಏನಾದರೂ ಒಂದು ಕಲೀಲೇಬೇಕು. ಯಾಕೆಂದರೆ ಈಗಿನ ಸ್ಥಿತಿ ಆಗಿದೆ. ಮೀನಾ ಹಾಗಂತಿರುವಾಗ ನೋಡು ಕನಕ, ನಿನಗೆ ಹೊಡೆದ್ರೆ ನೀನು ಬಾಯಿನಿಂದ ಅಳಬಾರ್ದು, ನೀನೇ ಮತ್ತೆ ತಿರುಗಿಸಿ ಹೊಡಿಬೇಕು. ಆಗ್ಲೇ ಅವನಿಗೆ ನಿನ್ನ ಮೇಲೆ ಕೈ ಮಾಡೋಕ್ಕೆ ಭಯ ಬರೋದು. ಸೂರ್ಯ ಹಾಗಂತಿರುವಾಗ ಹಾಗಾದರೆ ಇದನ್ನೆಲ್ಲ ಕಲಿಯೋದು ಗಂಡನ ಹೊಡಿಯೋದಕ್ಕ ಅಂತಾಳೆ ಮೀನಾ. ಅಯ್ಯಯ್ಯೋ, ಗಂಡನ ಹೊಡಿಯೋದಕ್ಕಲ್ಲ ಮೀನಾ ಕರಾಟೆ ಕಲಿಯೋದು. ನಾಳೆ ಯಾರು ಇಲ್ಲದಿರೋ ಟೈಮ್ನಲ್ಲಿ ಅವ್ರನ್ನ ಕನಕ ಹೊಡಿತಿರೋವಾಗ ಕನಕ ಭಯದಿಂದ ಸುಮ್ಮನೆ ಇರಬಾರ್ದಲ್ವಾ. ಕನಕ ಅವ್ನು ಎದುರಾಗಿ ನಿಲ್ಲಬೇಕು. ಅವ್ನು ಕೂಗಾಡಿದ್ರೆ ಇವಳು ಕೂಗಾಡಬೇಕು, ಅವ್ನು ಓದಿದ್ರೆ ಇವಳು ಓದಿಬೇಕು, ಅವ್ನು ನೋಡಿದ್ರೆ ಇವಳು ಕೂಡ ಹೊಡಿಬೇಕು. ಆಗಲೇ ಅವನಿಗೆ ಭಯ ಬರೋದು. ಅದಕ್ಕೆ ಕನಕನ ಇಲ್ಲಿಗೆ ಸೇರಿಸ್ತಿರೋದು ಅಂತಾನೆ. ನೀನು ಕರಾಟೆ ಕಲಿತು ಅರುಣ್ನ ಒಂದ್ಸರಿ ತಿರುಗಿಸಿ ಹೊಡೆದೆ ಅಂತ ಇಟ್ಕೋ, ಅದಾದ್ಮೇಲೆ ಅವನು ನೀನು ನೆರಳು ನೋಡಿದ್ರು ಭಯ ಪಟ್ಕೋತಾನೆ. ಸೂರ್ಯ ಹಾಗಂತಿರೋವಾಗ ಏನ್ರಿ ಇದು ಈಗ ಹೇಳ್ತಿದ್ದೀರಾ ಅಂತ ಕೇಳ್ತಾಳೆ ಮೀನಾ. ಇಲ್ಲ ಮೀನಾ, ಅವತ್ತು ಅವ್ನು ಮಾತಾಡ್ತಿರೋವಾಗಲೇ ನಾನು ಅರ್ಥ ಮಾಡ್ಕೊಂಡೆ, ಅವಳಿಗೆ ಏನೇ ಮಾಡಿದ್ರು ಹೇಗೆ ಹೊಡೆದ್ರು ಅವಳು ಮತ್ತೆ ವಾಪಸ್ ಬರ್ತಾಳೆ ಅಂತ ಹೇಳ್ದ. ಕನಕನ ನಾನು ಪ್ರೀತಿ ಮಾಡಿ ಮದುವೆ ಆಗಿದ್ದೀನಿ, ಅವಳಾಗವಳೆ ನನ್ನನ್ನು ಹುಡ್ಕೊಂಡು ಬರ್ತಾನೆ ಅಂತ ಹೇಳ್ದ. ನಾನೇನು ಅವರಿಬ್ರು ದೂರ ಆಗಲಿ ಅಂತ ಈ ಕರಾಟೆ ಕ್ಲಾಸ್ಗೆ ಸೇರಿಸ್ತಿಲ್ಲ, ಅವಳಿಗೆ ಧೈರ್ಯ ಬರಲಿ ಅಂತಾನೆ ಸೇರಿಸ್ತಿರೋದು ಅಂತಾನೆ. ಹೌದು ರೀ, ನೀವು ಹೇಳ್ತಿರೋದು ಕರೆಕ್ಟಾಗಿದೆ ಕನಕ. ನನಗೂ ಕೂಡ ನೀನು ಇದನ್ನ ಕಲಿಯೋದು ಒಳ್ಳೇದು ಅಂತ ಅನ್ನಿಸ್ತಿದೆ. ನಿಮ್ಮ ಭಾವ ಹೇಳ್ತಿರೋ ಹಾಗೆ ಅರುಣ್ಗೂ ಕೂಡ ನಿನ್ನ ಮೇಲೆ ಭಯ ಬರಬೇಕು. ಅದಕ್ಕೆ ಈ ಥರದ್ದು ಏನಾದರೂ ಮಾಡಿದ್ರೇನೆ ಅವ್ರಿಗೆ ಭಯ ಬರೋದು. ನಿನ್ನ ಮೇಲೆ ಮಾತಾಡಿ ಅರುಣ್ನ ಭಯ ಪಡ್ಸೋಕ್ಕಾಗಲ್ಲ ಹಾಗಂತ ಮೀನಾ ಹೇಳ್ತಾಳೆ. ನೀನು ನೋಡೋದಕ್ಕೆ ಹೇಳ್ತಿದ್ದೀವಿ, ಸೇರ್ಕತೀಯಾ ಇಲ್ವಾ ಅಂತ ಸೂರ್ಯ ಕೇಳ್ತಾನೆ. ಖಂಡಿತ ನಾನು ಸೇರ್ಕೋತೀನಿ ಬಾವ ಅಂತ ಕನಕ ಹೇಳ್ತಾಳೆ. ಕನಕ, ನಾನು ನಿರೀಕ್ಷಿಸ್ತಿದ್ದು ಖಂಡಿತ ನೀನು ಸೇರ್ಕೋತೀಯಾ ಅಂತ ನನಗೆ ಗೊತ್ತಿತ್ತು. ಈಗಲೇ ನಾನು ಫಾರಂ ಫಿಲಪ್ ಮಾಡ್ಬಿಟ್ಟು ಬರ್ತೀನಿ ಹಾಗಂತ ಸೂರ್ಯ ಖುಷಿಯಿಂದ ಹೋಗ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.